ನಮಸ್ಕಾರ. ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಸುಮಾರು 25ರಿಂದ 30 ಹೊಸ ಜನಪ್ರಿಯ ಯೋಜನೆ ಘೋಷಣೆ ಮಾಡಲು ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಚಿಂತನೆ, ಎಚ್ಚರಿಕೆ ಕೊಟ್ಟ ಆರ್ಥಿಕ ತಜ್ಞರು. ಏನಿದು ಮಾಹಿತಿ ನೋಡೋಣ. ಗೃಹಲಕ್ಷ್ಮಿಯರೇ ಮತ್ತೊಮ್ಮೆ ಅರ್ಜಿ ಹಾಕಲು ರೆಡಿಯಾಗಿ ಮನೆ ಬಾಗಿಲಿಗೆ ಬರುತ್ತಾರೆ ಅಧಿಕಾರಿಗಳು. ಇನ್ನೆರಡು ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ. ಎಲ್ಲ ಮಾಹಿತಿ ನೋಡೋಣ ಗೆಳೆಯರೇ. ಬಂಗಾರ ಮಾರುಕಟ್ಟೆಯಲ್ಲಿ ಅಚ್ಚರಿಯ ಬೆಳವಣಿಗೆ. ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ದೊಡ್ಡ ಕುಸಿತ. ಎಷ್ಟು ಕುಸಿತವಾಗಿದೆ, ಏಕೆ ಕುಸಿತವಾಗಿದೆ, ಎಲ್ಲ ಮಾಹಿತಿ ನೋಡೋಣ. ಹೊಸ ಅಬಕಾರಿ ನೀತಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹರಿದು ಬಂತು ಕೋಟಿ ಕೋಟಿ ಆದಾಯ. ಬಿಯರ್ ಬೆಲೆ ಇಳಿಕೆ ಆಗುತ್ತಿದ್ದಂತೆ ಅತಿ ಹೆಚ್ಚು ಮಾರಾಟವಾಗಿ ದಾಖಲೆ ಮಾಡಲಾಗಿದೆ. ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. 19,000 ಮಹಿಳೆಯರ ಒಂದೇ ಬ್ಯಾಂಕ್ ಅಕೌಂಟ್. ಗೃಹಲಕ್ಷ್ಮಿ ಸ್ಕೀಮು ಕೋಟಿ ಕೋಟಿ ಸ್ಕ್ಯಾಮು. ಇದೇ ಬಗ್ಗೆ ಸಿಟಿ ರವಿ ಮತ್ತು ಬಿಜೆಪಿಯ ವಿಪಕ್ಷ ನಾಯಕ ಆರೋಶಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೂಟಿ ಸರ್ಕಾರ ಎಂದು ವಾಗ್ದಾಳಿ ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಮುಖ್ಯಮಂತ್ರಿಯಾಗಿ ರಾಜ್ಯದ ಅಧಿಕಾರ ವಹಿಸಿಕೊಂಡ ನಂತರ ಡಿಕೆ ಶಿವಕುಮಾರ್ ಅವರು ಸಭೆ ಮೇಲೆ ಸಭೆ ಮಾಡುತ್ತಿದ್ದು, ಇದೀಗ 25ರಿಂದ 30 ಹೊಸ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರುವ ಬಗ್ಗೆ ಚಿಂತನೆ ಶುರು ಮಾಡಿದ್ದಾರೆ ಎಂಬ ಒಂದು ಮಾಹಿತಿ ಮುನ್ನೆಲೆಗೆ ಬಂದಿದೆ. ಹೌದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಉಚಿತ ಬಸ್ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಗೃಹಜ್ಯೋತಿ ಸೇರಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಇದಕ್ಕೆ ವರ್ಷಕ್ಕೆ ಸುಮಾರು 52,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಲಾಗುತ್ತಿದೆ. ಆದರೆ ಸ್ನೇಹಿತರೆ, ಇಷ್ಟೊಂದು ಆರ್ಥಿಕ ಹೊರೆ ನಡುವೆನೇ ಈಗ ಮತ್ತಷ್ಟು ಹೊಸ ಯೋಜನೆ ಕೈಗೆತ್ತಿಕೊಳ್ಳಲು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಮುಂದಾಗಿದೆ. ಹೌದು, ಮಾಹಿತಿಯ ಪ್ರಕಾರ ಸುಮಾರು 10,000 ಕೋಟಿಯಿಂದ 20,000 ಕೋಟಿ ರೂಪಾಯಿ ವೆಚ್ಚದ ನಡುವೆ 25ರಿಂದ 30 ಹೊಸ ಯೋಜನೆ ಜಾರಿಗೆ ತರಲು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗ್ತಾ ಇದೆ. ಈ ಒಂದು ಯೋಜನೆಯಿಂದ ರಾಜ್ಯದ ಆದಾಯ ಹಾಗೂ ವೆಚ್ಚದ ಮೇಲೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದ್ದು, ಆದರೂ ಕೂಡ ಯೋಜನೆಗಳನ್ನು ಚುನಾವಣೆ ದೃಷ್ಟಿಯಿಂದ ಜಾರಿಗೆ ತರುವುದು ಅನಿವಾರ್ಯ ಎಂದು ಹೇಳಲಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ಆರ್ಥಿಕ ತಜ್ಞರು ಕಾಂಗ್ರೆಸ್ ಸರ್ಕಾರವನ್ನು ಈಗಾಗಲೇ ಎಚ್ಚರಿಸಿದ್ದಾರೆ. ಹೌದು ಗೆಳೆಯರೆ, ಒಂದು ಕಡೆಯಲ್ಲಿ 25ರಿಂದ 30 ಹೊಸ ಜನಪ್ರಿಯ ಯೋಜನೆ ಘೋಷಣೆ ಮಾಡಲು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಚಿಂತನೆ ನಡೆಸುತ್ತಿದ್ದು, ಆದರೆ ಇತ್ತ ಹೊಸ ಯೋಜನೆಗೆ ಆರ್ಥಿಕ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ಆರ್ಥಿಕ ತಜ್ಞರ ಪ್ರಕಾರ 2 ವರ್ಷಗಳಲ್ಲಿ 25ರಿಂದ 30 ಹೊಸ ಯೋಜನೆ ಜಾರಿಗೆ ತರುವುದು ಆಡಳಿತಾತ್ಮಕವಾಗಿ ದೊಡ್ಡ ಸವಾಲಿನ ಕೆಲಸವಾಗಲಿದೆ ಅಂತೆ. ಯಾಕಂದರೆ ಸ್ನೇಹಿತರೆ, ಪ್ರತಿ ವರ್ಷ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಏರಿಕೆ ಆಗುತ್ತಲೇ ಇದೆ. ಅಂದ್ರೆ ಫಲಾನುಭವಿಗಳು ಹೊಸದಾಗಿ ಅರ್ಜಿ ಹಾಕುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಮೊದಲೇ ದೊಡ್ಡ ಒಂದು ಹೊರೆಯಾಗಿದ್ದು, ಇಂತಹ ಸಮಯದಲ್ಲಿ ಹೊಸ ಗ್ಯಾರಂಟಿ ಜಾರಿಗೆ ಮಾಡಿದರೆ ಮತ್ತಷ್ಟು ದುಷ್ಪರಿಣಾಮ ಹೆಚ್ಚಾಗುತ್ತೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿ ಒಂದೊಮ್ಮೆ ಅನುಷ್ಠಾನಗೊಳಿಸದಿದ್ದರೆ ಆಗ ಸರ್ಕಾರದ ವಿಶ್ವಾಸಾರ್ಹತೆಗೂ ಕೂಡ ಧಕ್ಕೆ ಆಗಬಹುದು. ಚುನಾವಣಾ ಭರವಸೆಗಳು ಕೇವಲ ಘೋಷಣೆಯಾಗಿ ಉಳಿದರೆ ಸಾರ್ವಜನಿಕರಲ್ಲಿ ನಿರಾಸೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಸದ್ಯದ ಸಮಯದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಬಾರದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ 2028ರ ಚುನಾವಣಾ ದೃಷ್ಟಿಯಿಂದ ಹೊಸ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವುದು ಕೂಡ ಅನಿವಾರ್ಯವಾಗಿದೆ. ಹಾಗಾದ್ರೆ ಸರ್ಕಾರ ಏನಾದರೂ ಹೊಸ ಯೋಜನೆಗಳನ್ನು ಜಾರಿಗೆ ತಂದ್ರೆ ಹಣ ಎಲ್ಲಿಂದ ಬರಬಹುದು? ಈ ಒಂದು ಪ್ರಶ್ನೆ ಎದುರಾಗಿದ್ದು, ಬಹುಶಃ ಸರ್ಕಾರ ತೆರಿಗೆ ಸಂಗ್ರಹ ಗುರಿ ಹೆಚ್ಚಿಸಬಹುದು ಅಥವಾ ಇತರೆ ಬ್ಯಾಂಕುಗಳಿಂದ ಸಾಲ ಪಡೆದುಕೊಳ್ಳಬಹುದು, ಅನುದಾನ ಹಂಚಿಕೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬಹುದು ಅಥವಾ ಕೇಂದ್ರ ಸರ್ಕಾರದ ನೆರವಿನ ಮೇಲೆ ಅವಲಂಬಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಸದ್ಯ ಈ ಬಗ್ಗೆ ಈಗಲೂ ಕೂಡ ಚರ್ಚೆ ನಡೆಯುತ್ತಿದ್ದು, ಅಂತಿಮ ಆದೇಶ ಹೊರಬೀಳುವುದು ಬಾಕಿ ಇದೆ. ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮಾಹಿತಿಗೆ ಹೋಗೋಣ. ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಲು ರೆಡಿ ಆಗಬೇಕು. ಹೌದು ಗೆಳೆಯರೆ, 2,000 ರೂಪಾಯಿ ಆರ್ಥಿಕ ನೆರವು ಪಡೆದುಕೊಳ್ಳುತ್ತಿರುವ ಗೃಹಲಕ್ಷ್ಮಿಯರು ಶೀಘ್ರವೇ ಹೊಸ ಅರ್ಜಿ ಅಥವಾ ಮರುಪರಿಶೀಲನೆಗೆ ಒಳಗಾಗಬೇಕಾಗುತ್ತೆ. ಅದಕ್ಕಾಗಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಒಂದು ವೇದಿಕೆ ಸಿದ್ಧ ಮಾಡ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಅಧಿಕೃತವಾಗಿ ಚಾಲನೆ ಸಿಗಲಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊನೆ ಹಂತದ ಬರದ ಸಿದ್ಧತೆ ಮಾಡಿಕೊಳ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಕಳೆದ ಬಾರಿ ಅರ್ಜಿ ಸಲ್ಲಿಕೆ ಮಾಡುವಾಗ ಮಹಿಳೆಯರು ಗಂಟೆಗಟ್ಟಲೆ ಸೈಬರ್ ಸೆಂಟರ್ ಮತ್ತು ಇತರೆ ಕಚೇರಿ ಮುಂದೆ ಸಾಲಲ್ಲಿ ನಿಂತು ಕಷ್ಟವನ್ನು ಅನುಭವಿಸಿದ್ದು, ಇದನ್ನು ಮನಗಂಡಿರುವ ಸರ್ಕಾರ ಈ ಬಾರಿ ಮತ್ತೊಂದು ನಿರ್ಧಾರ ಕೈ ತೆಗೆದುಕೊಂಡಿದೆ. ಅದೇನೆಂದ್ರೆ, ಸ್ವತಃ ಅರ್ಜಿ ಹಾಕಲು ಬರದಂತಹ ಅನಕ್ಷರಸ್ಥರಿಗೆ ಮತ್ತು ಗ್ರಾಮೀಣ ಭಾಗದ ಬಡ ಮಹಿಳೆಯರಿಗಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯವನ್ನು ಪಡೆದುಕೊಂಡು ಈ ಒಂದು ಅರ್ಜಿ ಪ್ರಕ್ರಿಯೆ ಪೂರ್ತಿ ಮಾಡಲು ಸರ್ಕಾರ ಮುಂದಾಗಿದೆ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರ ಮೊಬೈಲ್ ಫೋನ್ಗಳಿಗೆ ವಿಶೇಷ ಅಪ್ಲಿಕೇಶನ್ ಒಂದು ಇನ್ಸ್ಟಾಲ್ ಮಾಡಲಾಗುತ್ತಿದ್ದು, ಅವರೇ ನೇರವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪೂರ್ತಿ ಮಾಡಲಿದ್ದಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಶಾಕಿಂಗ್ ಸುದ್ದಿ ಏನೆಂದರೆ, ಅಂಗನವಾಡಿ ಕಾರ್ಯಕರ್ತೆಯರ ಫೋನ್ನಲ್ಲಿ
ತಂಬ್ ಮಷಿನ್ ವ್ಯವಸ್ಥೆ ಇರೋದಿಲ್ಲ, ಅಂದರೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿಯೇ ಮರು ಅರ್ಜಿ ಸಲ್ಲಿಕೆ ಮಾಡುವಾಗ ಮುಖ ಗುರುತಿಸುವಿಕೆ ಮತ್ತು OTP ಮಾದರಿ ವ್ಯವಸ್ಥೆ ಬಳಸಿಕೊಂಡು ಅರ್ಜಿ ಪ್ರಕ್ರಿಯೆ ಪೂರ್ತಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಂದಹಾಗೆ ಎಂದಿನಂತೆ ಕರ್ನಾಟಕವನ್ನು ಬೆಂಗಳೂರು 1 ಗ್ರಾಮ 1 ಕೇಂದ್ರದಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರಲಿದೆ ಸ್ನೇಹಿತರೆ. ಆದರೆ ನಿಮಗೆ ಕಚೇರಿಗೆ ಹೋಗೋದಕ್ಕೆ ಆಗುವುದಿಲ್ಲವೆಂದರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯ ಪಡೆದುಕೊಂಡು ಅರ್ಜಿ ಸಲ್ಲಿಕೆ ಪೂರ್ತಿ ಮಾಡಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಇದೀಗ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಒಂದು ಮುಖ್ಯವಾದ ಸುದ್ದಿ. ಹೌದು ಗೆಳೆಯರೆ, ಚಿನ್ನ ಮಾರುಕಟ್ಟೆಯಲ್ಲಿ ಅಚ್ಚರಿಯ ಬೆಳವಣಿಗೆ ಕಂಡು ಬಂದಿದೆ. 2-3 ದಿನಗಳಿಂದ ಎಷ್ಟು ಚಿನ್ನ ಏರಿಕೆ ಆಗಿತ್ತೋ ಒಂದೇ ದಿನದಲ್ಲಿ ಅದಕ್ಕೂ ಹೆಚ್ಚು ಕುಸಿತವಾಗಿದೆ. ಹೌದು, ಚಿನ್ನದ ಬೆಲೆ ಈಗ ಮತ್ತೊಮ್ಮೆ ಕುಸಿತವಾಗುತ್ತಿದೆ. ನಿರಂತರ ಇಳಿಕೆಯತ್ತ ಬಂಗಾರ ಸಾಗುತ್ತಿದೆ. 2 ದಿನಗಳಲ್ಲಿ ಹೆಚ್ಚಳ ಕಂಡಿತ್ತು. ಆದರೆ ಜೂನ್ 23ರಂದು ದೊಡ್ಡ ಮಟ್ಟದಲ್ಲೇ ಭರ್ಜರಿ ಕುಸಿತವಾಗಿದೆ. ಈ ಒಂದು ಹಿಂದೆ 3-4 ದಿನ ಏರಿಕೆ ಆಗಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ದಿನದಲ್ಲಿ ಅತ್ಯಧಿಕ ಮಟ್ಟದಲ್ಲಿ ಇಳಿಕೆ ಕಂಡಿದ್ದು ಚಿನ್ನಾಭರಣ ಖರೀದಿ ಮಾಡೋರಿಗೆ ಸುವರ್ಣಾವಕಾಶ ಸಿಕ್ಕಂತಾಗಿದೆ. ಇದೀಗ ಜೂನ್ 23ರಂದು 22 ಕ್ಯಾರೆಟ್ 1 ಗ್ರಾಂ ಬಂಗಾರದಲ್ಲಿ 190 ರೂಪಾಯಿ ಕುಸಿತವಾಗಿದೆ. ಅಂದರೆ 10 ಗ್ರಾಂಗೆ 1,900 ರೂಪಾಯಿ ಇಳಿಕೆಯಾಗಿ ಈಗ ಚಿನ್ನದ ಬೆಲೆ 1,33,750 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ 1 ಗ್ರಾಂ ಬಂಗಾರದಲ್ಲಿ 207 ರೂಪಾಯಿ ಕುಸಿತವಾಗಿದೆ. ಅಂದರೆ 10 ಗ್ರಾಂ ಬಂಗಾರದಲ್ಲಿ 2,070 ರೂಪಾಯಿ ಇಳಿಕೆ ಆಗುವ ಮೂಲಕ ಇವತ್ತು ಚಿನ್ನದ ಬೆಲೆ 1,45,900 ರೂಪಾಯಿ ಆಗಿದೆ ಸ್ನೇಹಿತರೆ. ಬೆಳ್ಳಿ ಬೆಲೆ ನೋಡುವುದಾದರೆ ಪ್ರತಿ ಗ್ರಾಂ ಬೆಳ್ಳಿಯಲ್ಲಿ 5 ರೂಪಾಯಿ ಇಳಿಕೆ ಆಗಿದೆ. ಇವತ್ತು ಪ್ರತಿ ಗ್ರಾಂ 245 ರೂಪಾಯಿ, ಅಂದ್ರೆ 10 ಗ್ರಾಂಗೆ 2,450 ರೂಪಾಯಿ, 100 ಗ್ರಾಂಗೆ 24,500 ರೂಪಾಯಿ, 1 ಕೆಜಿ ಬೆಳ್ಳಿ 2,45,000 ರೂಪಾಯಿ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಎಷ್ಟು ಕುಸಿತವಾಗಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಕರ್ನಾಟಕದಲ್ಲಿ ಹೊಸ ಅಬಕಾರಿ ನೀತಿ ಜಾರಿಗೆ ಆದ ಮೇಲೆ ಮದ್ಯದ ವಹಿವಾಟು ಸಾರ್ವಕಾಲಿಕ ದಾಖಲೆ ಬರೆದಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಗ್ಯಾರಂಟಿ ಸರ್ಕಾರಕ್ಕೆ ಈ ಬಾರಿ ಮದ್ಯಪ್ರಿಯರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸ ತುಂಬಿ ತುಳುಕುವಂತೆ ಮಾಡಿದ್ದಾರೆ. ಹೌದು, ಕೇವಲ ಒಂದೇ 1 ತಿಂಗಳ ಅವಧಿಯಲ್ಲಿ ಅಬಕಾರಿ ಇಲಾಖೆಯ ಆದಾಯದಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಂಡು ಬಂದಿದೆ ಸ್ನೇಹಿತರೆ. ಹೊಸ ಅಬಕಾರಿ ನೀತಿ ಜಾರಿಗೆ ಆದ ಬಳಿಕ ಬಿಯರ್ ಬೆಲೆಗಳು ಇಳಿಕೆಯಾಗಿದ್ದು, ಇದು ಇಳಿಕೆಯಾಗಿದ್ದೇ ತಡ ರಾಜ್ಯದಲ್ಲಿ ಬಿಯರ್ ಮಾರಾಟ ಗಣನೀಯವಾಗಿ ಏರಿಕೆಯಾಗಿದೆ. ಪ್ರೀಮಿಯಂ ಮತ್ತು ವಿದೇಶಿ ಮದ್ಯ ಹಾಗೂ ಬಿಯರ್ ಬೆಲೆಯಲ್ಲಿ 16% 20% ಇಳಿಕೆ ಮಾಡಲಾಗಿತ್ತು. ಈಗ ಇದರ ನೇರ ಲಾಭ ಪಡೆದುಕೊಂಡಿರುವ ಮದ್ಯಪ್ರಿಯರು ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 51.68 ಲಕ್ಷ ಬಾಕ್ಸ್ ಬಿಯರ್ ಅನ್ನು ಕುಡಿದು ಸ್ವಾಹ ಮಾಡಿದ್ದಾರೆ. ಅಂದ್ರೆ ಸ್ನೇಹಿತರೆ, ಹೊಸ ಅಬಕಾರಿ ನೀತಿ ಪ್ರಕಾರ ಆಲ್ಕೋಹಾಲ್ ಪ್ರಮಾಣದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತಿದೆ. ಇದೇ ಕಾರಣಕ್ಕೆ ಬಿಯರ್ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದ್ದು, ಈ ಕಾರಣದಿಂದ ಈ ಬಾರಿ ಅಬಕಾರಿ ಇಲಾಖೆಯ ಆದಾಯ ಜಾಸ್ತಿಯಾಗಿದೆ. ಕಳೆದ ವರ್ಷದ ಇದೇ ಅವಧಿಗೆ 3,022 ಕೋಟಿ ರೂಪಾಯಿ ಆಗಿತ್ತು. ಆದರೆ ಈ ಬಾರಿ ಆದಾಯ 3,509 ಕೋಟಿ ರೂಪಾಯಿ ಆಗಿದೆ. ಅಂದರೆ ಬರೋಬ್ಬರಿ 486 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯವಾಗಿದೆ ಸ್ನೇಹಿತರೆ. ಹೊಸ ಅಬಕಾರಿ ನೀತಿ ಜಾರಿಗೆ ಆದ ಮೊದಲ ತಿಂಗಳಲ್ಲೇ ಇಲಾಖೆಗೂ ನಿರೀಕ್ಷೆಗೂ ಮೀರಿ ಯಶಸ್ಸು ತಂದುಕೊಟ್ಟಿದ್ದು ಅಬಕಾರಿ ಇಲಾಖೆ ಸಂತೋಷ ವ್ಯಕ್ತಪಡಿಸಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ನಡುವೆ ಇತ್ತ ಹೊಸ ಅಬಕಾರಿ ನೀತಿಯು ಸರ್ಕಾರದ ಖಜಾನೆಯನ್ನು ಮತ್ತೊಮ್ಮೆ ತುಂಬಿ ತುಳುಕುವಂತೆ ಮಾಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿ ನೋಡೋಣ. ಇದೀಗ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದಲ್ಲಿ ಭಾರಿ ಅಕ್ರಮ ಮತ್ತು ಲೋಪದೋಷ ನಡೆದಿರುವುದು ಒಂದೊಂದಾಗಿ ಬೆಳಕಿಗೆ ಬರುತ್ತಿವೆ. ಈ ಒಂದು ಹಿಂದೆ ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಅನುಮಾನಾಸ್ಪದ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿರುವ ಒಂದು ಮಾಹಿತಿಗಳು ಲಭ್ಯವಾಗಿದ್ದವು. ಆದರೆ ಈಗ ಆಶ್ಚರ್ಯ ಎನ್ನುವಂತೆ ಮತ್ತೊಂದು ಶಾಕಿಂಗ್ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಅದೇನೆಂದರೆ 19,000 ಮಹಿಳೆಯರು ಒಂದೇ ಬ್ಯಾಂಕ್ ಅಕೌಂಟ್ ಮಾಹಿತಿ ಕೊಟ್ಟು ಹಣವನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಗೆಳೆಯರೆ, ಹೆಸರುಗಳು ಮಾತ್ರ ಬೇರೆ ಬೇರೆ ಆಗಿದ್ದು ಬ್ಯಾಂಕ್ ಖಾತೆ ಒಂದೇ ಆಗಿದೆ. ಅಂದ್ರೆ ಸಾವಿರಾರು ಫಲಾನುಭವಿಗಳಿಗೆ ಜಮೆ ಆಗಬೇಕಾಗಿದ್ದಂತ ಹಣವು ಒಂದೇ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಿರುವ ಒಂದು ಮಾಹಿತಿ ಇದೀಗ ವರದಿಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿದ್ಧಪಡಿಸಿದಂತ ದತ್ತಾಂಶ ಪರಿಶೀಲನೆ ಮಾಡುವ ವೇಳೆ ಈ ಒಂದು ಅಚ್ಚರಿ ಮಾಹಿತಿ ಬೆಳಕಿಗೆ ಬಂದಿದೆ. ಸುಮಾರು 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆ ಹಂಚಿಕೊಂಡಿರುವುದು ಪತ್ತೆಯಾಗಿದೆ. ಬೇರೆ ಬೇರೆ ಹೆಸರುಗಳು ಇದ್ದು ಬ್ಯಾಂಕ್ ಖಾತೆ ಮಾತ್ರ ಒಂದೇ ಆಗಿದೆ. ಈ ಮೂಲಕ ಆ ಒಂದು ಬ್ಯಾಂಕ್ ಖಾತೆಗೆ 60 ಕೋಟಿ ರೂಪಾಯಿ ಹಣ ಜಮಾ ಆಗಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದರೆ ಬ್ಯಾಂಕ್ ಖಾತೆ ಇಲ್ಲದೇನೆ 46 ಕೋಟಿ ರೂಪಾಯಿ ಕೂಡ ಬಿಡುಗಡೆ ಆಗಿದೆ ಅಂತೆ. ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಆಡಿಟ್ ಮಾಡಿದಾಗ ಬ್ಯಾಂಕ್ ಖಾತೆ ಸಂಖ್ಯೆ ನಮೂದುವಾಗದಿದ್ದರೂ ಕೂಡ 23,000 ವಹಿವಾಟು ಮೂಲಕ ಸುಮಾರು 46 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಈ ಒಂದು ಹಣ ಯಾವ ಬ್ಯಾಂಕ್ ಖಾತೆ ಹೋಗಿದೆಯೋ, ಯಾರಿಗೆ ಹೋಗಿದೆಯೋ ಯಾವುದೂ ಕೂಡ ಮಾಹಿತಿ ಇದುವರೆಗೆ ಲಭ್ಯವಾಗಿಲ್ಲ. ಸದ್ಯ ಈ ಬಗ್ಗೆ ತಕ್ಷಣವೇ ಸ್ಪಷ್ಟನೆ ನೀಡುವಂತೆ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಇನ್ನು ಈ ಒಂದು ಮಾಹಿತಿ ವೈರಲ್ ಆಗುತ್ತಿದ್ದಂತೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ವಾಗ್ದಾಳಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಮೊದಲಿಗೆ ಸಿಟಿ ರವಿಯವರು ಕೂಡ ಪ್ರತಿಕ್ರಿಯಿಸಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವುದು ಸಾಬೀತಾಗಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ.
ಸುದ್ದಿಗಾರರ ಮುಂದೆ ಮಾತನಾಡಿದಂತೆ ಇವರು 19,020 ಫಲಾನುಭವಿಗಳ ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿತ್ತು ಎಂದರೆ ಈ ಒಂದು ಯೋಜನೆ ಹಿಂದೆ ಎಷ್ಟರ ಮಟ್ಟಿನ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನೀವೇ ಊಹಿಸಬಹುದು. ಇದೊಂದು ಯೋಜಿತ ಲೂಟಿ ಇಲ್ಲದೆ ಮತ್ತೇನು, ಬ್ಯಾಂಕ್ ಖಾತೆ ವಿವರವೇ ಇಲ್ಲದ 23,000 ಖಾತೆಗಳಿಗೂ 46 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ. ಹಾಗಾದರೆ ಈ ಒಂದು ಹಣ ಯಾರ ಪಾಲಾಯಿತು, ಈ ಖಾತೆಗಳು ಯಾರದ್ದು ಎಂದು ಸಿಟಿ ರವಿಯವರು ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಹಿಂದೆ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಿಲ್ಲ ಎಂದು ಬೆಳಗಾವಿ ಅಧಿವೇಶನದಲ್ಲೇ ನಾವು ಪ್ರಶ್ನೆ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಉತ್ತರಿಸಿಲ್ಲ. ಆ 5,000 ಕೋಟಿ ರೂಪಾಯಿ ಕೂಡ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಇಷ್ಟೆಲ್ಲ ನೋಡುತ್ತಿದ್ರೆ ಇದೊಂದು ಲೂಟಿ ಸರ್ಕಾರ ಎನ್ನುವುದು ಯಾವುದೇ ಅನುಮಾನವಿಲ್ಲದೆ ಸಾಬೀತಾಗುತ್ತೆ ಎಂದು ಸಿಟಿ ರವಿಯವರು ಹೇಳಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಸ್ನೇಹಿತರೆ, ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಲೋಪದೋಷಗಳ ಬಗ್ಗೆ ನೀಡಿರುವ ವರದಿ ಉಲ್ಲೇಖಿಸಿ ಮಾತನಾಡಿದಂತ ಆರ್ ಅಶೋಕ್ ಅವರು, ಇದು ಬಡ ಮಹಿಳೆಯರ ಸಬಲೀಕರಣದ ಯೋಜನೆಯಲ್ಲ, ಬದಲಿಗೆ ಕಾಂಗ್ರೆಸ್ಸಿಗರ ಜೇಬು ತುಂಬಿಸುವ ಕಾಂಗ್ರೆಸ್ ಲಕ್ಷ್ಮಿ ಎಂದು ಆರ್ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ. 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆ ಜೋಡಿಸಿರುವುದು ಪತ್ತೆಯಾಗಿದ್ದು ಇದು ಕೇವಲ ತಾಂತ್ರಿಕ ದೋಷ ಅಂತ ನಾನು ಒಪ್ಪಲು ಸಾಧ್ಯವಿಲ್ಲ. ಸಾವಿರಾರು ಮಹಿಳೆಯರ ಹೆಸರಲ್ಲಿ ಬಿಡುಗಡೆ ಆದಂಥ ಈ ಒಂದು ಹಣ ಅಂತಿಮವಾಗಿ ಯಾರ ಖಾತೆಗೆ ತಲುಪಿದೆ ಮತ್ತು ಇದರ ನಿಜವಾದ ಫಲಾನುಭವಿಗಳು ಯಾರು ಎಂಬುದು ಗೊತ್ತಾಗಬೇಕು ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹರ ಮಹಿಳೆಯರಿಗೆ ತಲುಪಬೇಕಾಗಿದ್ದಂಥ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಅನೇಕರಿಗೆ ತಲುಪೇ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಹಣ ಮಹಿಳೆಯರ ಹೆಸರಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿದ್ದರೂ ಕೂಡ ಮಹಿಳೆಯರಿಗೆ ಜಮೆ ಆಗಿಲ್ಲ. ಈ ನಷ್ಟಕ್ಕೆ ಹೊಣೆ ಯಾರು? ಬಡವರ ಹಕ್ಕಿನ ಹಣವನ್ನು ಯಾರು ಗುಳು ಮಾಡಿದ್ದಾರೆ ಎಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿ ಇಷ್ಟವೆನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.